ನೋಡಿರಿ ಇವತ್ತು ನಾನು ಬೀಟ್ರೂಟ್ ದೋಸೆ ಮಾಡ್ತಾಯಿದ್ದೀನಿ. ಬೀಟ್ರೂಟ್ ದೋಸೆ ಹೇಗೆ ಮಾಡೋದಪ್ಪ ಅಂತಂದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು ರೀ ಇದು ಬೀಟ್ರೂಟ್ ದೋಸೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ದೊಡ್ಡವರು ಚಿಕ್ಕವರು ಹಿಡಿದು ಎಲ್ಲರೂ ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು. ಎಲ್ಲರಿಗೂ ಬೀಟ್ರೂಟ್ ತಿನ್ನೋದಂದರೆ ಬೇಜಾರು. ಹೀಗಾಗಿ ಬೇಜಾರಾದಾಗ ಏನು ಮಾಡೋದು ರೀ, ಈ ಥರ ನೋಡಿ ಇಲ್ಲಿ ದೋಸೆ ಹಿಟ್ಟಿದೆಯಲ್ಲ, ನೋಡಿರಿ ಇದಕ್ಕೆ ಚೆನ್ನಾಗಿ ಬೀಟ್ರೂಟ ಕಟ್ ಮಾಡಿಕೊಂಡು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ರೀ. ಅದನ್ನು ತಂದು ಈ ಹಿಟ್ಟಲ್ಲಿ ಹಿಂಗೆ ಆ್ಯಡ್ ಮಾಡಬೇಕು ರೀ. ಆ್ಯಡ್ ಮಾಡಿ ಹಿಂಗೆ ತಿರುಗಿಸಿ ಈ ಥರ ಮಾಡ್ಕೋಬೇಕು ರೀ. ಅದಕ್ಕಿಂತ ಮೇಲೆ ಮಾಡಿ ಈ ಥರ ದೋಸೆ ಹಾಕ್ಬೇಕು ರೀ. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೀವು ಯಾವ ರೀತಿ ಹಾಕ್ತೀವಿ ಆ ರೀತಿಯೇ ಆಗುತ್ತೆ ನೋಡಿರಿ. ನೋಡಿರಿ ಎಲ್ಲರೂ ಸ್ವಲ್ಪರ ಏನರ ಆಗೈತೆ ರೀ, ಏನಾಗಂಗಿಲ್ಲ ರೀ ಇದು. ಅದರಲ್ಲಿ ಅದ್ರ ಮೇಲೆ ಸ್ವಲ್ಪ ಕಟ್ ಮಾಡಿಟ್ಕೊಂಡಿರೋ ಸೊಗ್ಸಿ ಪಲ್ಯ ಹಾಕ್ಬೇಕು ನೋಡ್ರಿ, ಭಾರಿ ಸಖತ್ತಿರುತ್ತೆ ರೀ. ಸೊಗ್ಸಿ ಪಲ್ಯ ಅಂತೂ ಫುಲ್ ರೀ. ಸೊಗ್ಸಿ ಪಲ್ಯ ತಿನ್ನೋದು ರೂಢಿ ಮಾಡ್ಕೊರಿ, ಆರೋಗ್ಯಕ್ಕೆ ಒಳ್ಳೆಯದು ಅದು ಕೂಡ. ನೋಡಿ ಎಷ್ಟು ಚೆನ್ನಾಗಿ ಇದೆಯಲ್ಲ. ಈ ಥರ ಒಮ್ಮೆ ಮಾಡ್ಕೊಂಡು ತಿಂದರೆ ಪದೇ ಪದೇ ಅದನ್ನೇ ಮಾಡಿ ತಿನ್ನಬೇಕು ಅನಿಸುತ್ತೆ ನೋಡಿರಿ. ಮಕ್ಕಳಂತೂ ತಿನ್ನಂಗೇ ಇಲ್ಲರಿ. ಈಗಿನ ಮಕ್ಕಳು ಬರೀ ಕುರ್ಕುರಿ ಅದು ತಿಂದೆ ಇದು ತಿಂದೆ ಮ್ಯಾಗಿ ತಿಂದೆ ಮಾಡ್ತಾರೆ ನೋಡಿರಿ. ಅದಕ್ಕೆ ಇಂಥ ವೆರೈಟಿ ನಾವೇ ಮನೆಯಲ್ಲಿ ಆರೋಗ್ಯಕರವಾದ ಅಡುಗೆ ಮಾಡಿ ಹಾಕ್ಬೇಕು ರೀ. ಈ ಥರ ಹಾಕಿದರೆ ಮಕ್ಕಳು ಚೆನ್ನಾಗಿರ್ತಾರೆ. ಅವ್ರ ಸ್ಟಡೀಸು ಅವರು ಎಲ್ಲನೂ ಆರೋಗ್ಯದಿಂದ ಹೆಲ್ದಿಯಾಗಿರ್ತಾರೆ. ಆಮೇಲೆ ಸ್ಟಡಿಯಲ್ಲಿ ತಾನೇ ಆರೋಗ್ಯವಾಗಿ ಓದ್ತಾರೆ. ನಾವೇನಾದರೂ ಮಕ್ಕಳು ತಿನ್ಸೋಕ್ಕೆ ನೆಗ್ಲೆಕ್ಟ್ ಸ್ವಲ್ಪ ಮಾಡಿದೀವಿ ಮುಗೀತು ನೋಡ್ರಿ ಅವ್ರು. ಅದಕ್ಕೆ ಎಲ್ಲ ಪೇಷನ್ಸ್ ಇಟ್ಕೊಂಡು ಮಾಡ್ಬೇಕು ರೀ. ನೋಡಿರಿ ಈ ಥರ ಮುಚ್ಬೇಕು ರೀ. ನೋಡಿರಿ ತೆಗೆದೆ ನೋಡಿರಿ, ನೈಸ್ ಆಗಿದೆ ನೋಡಿರಿ. ಅದ್ರ ಕಲರ್ ಸೂಪರ್ ಆಗಿದೆಯಲ್ಲ ನೋಡಿರಿ. ಈ ಕಲರ್ ನೋಡಿ ತಿಂತಾರೆ ಮಕ್ಕಳು. ಪಿಂಕ್ ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ರೀ. ಆಲ್ಮೋಸ್ಟು ಕಲರ್ ನೋಡಿನೇ ತಿಂತಾರೆ ನೋಡ್ರಿ ಎಲ್ಲರೂ. ಅದರಲ್ಲಂತೂ ಮಕ್ಕಳಂತೂ ತುಂಬ ಈ ಥರ ಏನರ ಮಾಡಿಕೊಟ್ರೆ ಅವ್ರಿಗೆ ವೆರೈಟಿ ಅನಿಸ್ಬಿಡುತ್ತೆ ರೀ. ವಾವ್ ಸೂಪರ್ ಅಂಥೇಳಿ ತಿಂತಾರೆ. ಅದಕ್ಕೆ ಮಕ್ಕಳಿಗೆ ಬೀಟ್ರೂಟೇ ತಿನ್ನೋದಿಲ್ಲ ರೀ ಈಗಿನ ಮಕ್ಕಳು. ಕಾಯಿ ಪಲ್ಯನೇ ಒಲ್ಲಂತಾರ. ಹೀಗಾಗಿ ನಾವು ಏನು ಮಾಡೋದು ರೀ, ಈ ಥರ ಎಲ್ಲ ಹಾಕಿ ತಿನ್ನಿಸ್ಬೇಕು ನೋಡಿರಿ ಮಕ್ಕಳಿಗೆ. ಈ ಥರ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ, ಸೂಪರಾಗಿ ಬಂದಿದೆಯಲ್ಲ. ಮಕ್ಕಳಂತರೂ ಈರುಳ್ಳಿ ಟೊಮೆಟೊ ಬೀಟ್ರೂಟ ತಿನ್ನೋಕ್ಕೆ ಒಲ್ಲಂತಾರೆ. ಅವಾಗ ಏನು ಮಾಡೋದು ಗೊತ್ತೇನು ರೀ, ಎಲ್ಲನೂ ತೊಗೊಂಡು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿ ಮಿಕ್ಸಿ ಹಾಕಿದ ಬಿಡ್ಬೇಕು ರೀ. ಅದನ್ನು ಪೇಸ್ಟೇ ಹಾಕೋದ್ರಿ. ಎಷ್ಟು ಹಾಕ್ತೀವಲ್ರಿ ಅವ್ರಿಗೆ ಗೊತ್ತೇ ಆಗಂಗಿಲ್ಲ ರೀ ನಾವು ಎಲ್ಲಿ ಹಾಕೀವಿ ಈರುಳ್ಳಿ ಟೊಮೆಟೊ ಅಂಥೇಳಿ. ನೋಡಿ ಫ್ರೆಶ್ ಚೆನ್ನಾಗಿ ಬಂದಿದೆ ಅಲ್ರಿ. ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಬೀಟ್ರೂಟ್ ದೋಸೆ ಸೂಪರಾಗಿದೆ. ಥರ ತಿನ್ನಿ. ನಾನಂತೂ ಈಗ ನನ್ನ ಬಾಯಲ್ಲಿ ನೀರು ಬರ್ತಾಯಿದೆ, ನಾನು ಅದನ್ನು ಸವಿತೀನಿ. ನೀವು ಬೀಟ್ರೂಟ್ ದೋಸೆ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳಿ. ಓಕೆ ಬಾಯ್.